ಬಂದವನ ತಾನೆ ಮಾಡ್ಕೋಬೇಕು ತಾನೆ ಮಾತಾಡೋದಿಲ್ಲ. ಇವತ್ತು ಸಂಡೇ. ಫಸ್ಟಾಗಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನಗದು ಹೇಳುವಾಗೆಲ್ಲ ಒಂಥರ ಖುಷಿಯಾಗುತ್ತೆ. ಆಲ್ ಮೈ ಲವ್ಲಿ ಲೇಡೀಸ್, ಗರ್ಲ್ಸ್ ಎಲ್ಲರೂ ರೆಸ್ಪಾಂಡ್ ಮಾಡೋದಾಗ ನನಗೆ ಫುಲ್ ಖುಷಿಯಾಗುತ್ತೆ. ಥ್ಯಾಂಕ್ ಯು. ಇವತ್ತು ಹಬ್ಬ ಅಂದರೆ ಶಿವರಾತ್ರಿ ಹಬ್ಬ. ನಾನು ನಮ್ಮನೆ ದೇವ್ರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಮಂಡ್ಯಾಗೆ. ಫಸ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮುಗಿಸಿ ಸಂಜೆ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿರೋದು. ಸೊ ಅಪ್ಪಿ ಮೈಸೂರಲ್ಲಿದ್ದಾನೆ, ಅವನು ಅಲ್ಲಿಂದ ಇಲ್ಲಿಗೆ ಬರಬೇಕು. ಕೆಲಸ ಎಲ್ಲ ಮುಗಿಸ್ಕೊಂಡು ಸಣ್ಣ ಪುಟ್ಟ ಕೆಲಸಗಳಿದೆ. ಸೊ ಇವತ್ತು ಈ ವಿಡಿಯೋ ಊರಲ್ಲಾಗಿರುತ್ತೆ. ಏನೇನು ಆಗುತ್ತೆ ಅಷ್ಟು ಕ್ಲಿಪ್ಸ್ನ ನಾನು ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ, ಆಯಿತಾ? ಇವಾಗೇನೂ ಮಾಡ್ತಾಯಿಲ್ಲ ಸ್ಕಿನ್ಗೆ. ಜಸ್ಟ್ ನಾನು ಇವಾಗ ಟೋನರ್ ಯೂಸ್ ಮಾಡಿದ್ದೀನಿ ಮತ್ತು ಲಿಪ್ ಬಾಮ್ನ ಯೂಸ್ ಮಾಡ್ತೀನಿ ಅಷ್ಟೇ ಇವಾಗ. ಮತ್ತು ರೆಡಿ ಆಗಬೇಕಲ್ಲ. ಸೊ ಈಗ ನಾನು ಪೂಜೆ ಮಾಡೋಕ್ಕೆ ಹೋಗೋಣ ಅಂತ, ಆಯಿತಾ? ನಾನಿಲ್ಲಿ ಪೂಜೆ ಮಾಡಿ ಲಾಂಗ್ ಗ್ಯಾಪ್ ಆಗಿಬಿಟ್ಟಿದೆ. ನಾನಿಲ್ಲಿ ಬಂದಾಗೆಲ್ಲ ಪೂಜೆ ಸಾಮಾನು ಎಲ್ಲ ಕ್ಲೀನ್ ಮಾಡಿ ಮಾಡಿಬಿಟ್ಟು ಹೋಗ್ತೀನಿ. ಅಲ್ಲಿಗಿಂತ ಇಲ್ಲಿ ಸ್ವಲ್ಪ ಐಟಮ್ಸ್ ಎಲ್ಲ ಜಾಸ್ತಿ ಇದೆ. ನಾನು ಬಂದು ತಂದೆಲ್ಲ ಇಟ್ಬಿಟ್ಟಿದ್ದೀನಿ ಇಲ್ಲಿ. ಸೊ ಎನಿವೇಸ್, ಈಗ ಸದ್ಯಕ್ಕೆ ಇಷ್ಟಿರಲಿ. ಒಂದು ಬಿಂದಿ ಇಟ್ಕೊಳ್ಳೋಣ. ಅದು ರೀಸೆಂಟಾಗಿ ತೊಗೊಂಡೆ ನೋಡಿ, ಅದನ್ನು ಈ ರೀತಿ ಕಟ್ ಮಾಡಿ ಇಟ್ಟಿದ್ದೀನಿ ಚಿಕ್ಕದಾಗಿ, ಸ್ಪೇಸ್ ಹಿಡಿಯುತ್ತೆ ಅಂತ. ಬಟ್ ಆದರೆ ಇದು ಜಾಸ್ತಿ ಹೊತ್ತಿರೋದೇ ಇಲ್ಲ. ಏನಾದರೂ ಅಲ್ಲಾಡ್ಸಿದ್ರೆ ಸಾಕು ಬಿದ್ದೋಗ್ಬಿಟ್ಟಿರುತ್ತೆ. ಕಾಣಿಸ್ತಿದೆಯಾ ಗೊತ್ತಿಲ್ಲ, ನನಗಂತೂ ಮಿರರಲ್ಲಿ ಕಾಣಿಸ್ತಿದೆ. ಅಲ್ಲಿ ಹೇಗೆ ಅನ್ನೋದು ನನಗೆ ಗೊತ್ತಿಲ್ಲ. ಓಕೆನಾ? ಸದ್ಯಕ್ಕೆ ಹೀಗಿರಲಿ. ಸೊ ಸಿಗೋಣ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಾನು. ಫಸ್ಟು ನಾನು ವೀಡಿಯೋಸ್ ಮಾಡೋ ಲೊಕೇಶನ್ ತೋರಿಸ್ಬೇಕು. ಇದೇ ನಾನು ವೀಡಿಯೋಸ್ ಮಾಡೋ ಲೊಕೇಶನ್. ಇದು ನನ್ನ ಸ್ಕಿನ್ ಕೇರ್ ಬ್ಯಾಗ್ ಇದು, ಓಕೆನಾ? ಇಲ್ಲಿ ಸಿಂಕ್ ಇದೆ, ಅಲ್ಲಿ ಮಿರರ್ ಇದೆ. ಸೊ ಲೈಟ್ ಹಾಕ್ಕೊಂಡು ನಾನು ವೀಡಿಯೋಸ್ ಮಾಡ್ತೀನಿ. ಅದೊಂದೇ ಜಾಗ ನನಗೆ ಕಂಫರ್ಟಬಲ್ ಆಗಿರೋದು. ಬೇರೆ ಎಲ್ಲೂ ವೀಡಿಯೋಸ್ ಮಾಡೋದಕ್ಕಾಗೋದೇ ಇಲ್ಲ. ಸದ್ಯಕ್ಕೀಗ ದೇವ್ರ ಮನೆಗೆ ಹೋಗೋಣ. ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ರೀತಿ ಇದೆ, ಓಕೆನಾ? ಸಿಂಪಲ್ಲಾಗಿ ಹೂವು ಹಾಕ್ಬಿಟ್ಟು ಪೂಜೆ ಮಾಡಿದರು ಅನಿಸುತ್ತೆ ಅವರು. ಇವಾಗ ನಾನೆಲ್ಲನೂ ಕ್ಲೀನ್ ಮಾಡ್ತೀನಿ. ಅಲ್ಲಿವರೆಗೂ ನೀವು ಸ್ವಲ್ಪ ಬ್ರೇಕ್ ತಗೊಳ್ಳಿ, ಆಯಿತಾ? ಮೊದಲಿಗೆ ಎಲ್ಲ ಫೋಟೋಸಲ್ಲೂ ಇರೋ ಹೂವು ಎಲ್ಲನೂ ತೆಗೆದ್ಬಿಟ್ಟು ಕಂಪ್ಲೀಟಾಗಿ ಅದನ್ನು ಕ್ಲೀನ್ ಮಾಡ್ಕೊಂಡು ಆದಮೇಲೆ ಮಡಿ ಬಟ್ಟೆ ತೊಗೊಂಡು ಫೋಟೋಸ್ ಎಲ್ಲ ನಾನು ಒರೆಸ್ಕೊತೀನಿ. ಫೋಟೋಸ್ ಎಲ್ಲ ಒರೆಸಿದ ಆದಮೇಲೆ ನಾನು ಕಂಪ್ಲೀಟ್ ಗೋಡೆ ಏನಿದೆ ಟೈಲ್ಸ್ದು ಅದೆಲ್ಲನೂ ಕೂಡ ಒರೆಸ್ತೀನಿ. ನನಗೆ ಎಟಕ್ಸೋದು ಆ ಲೈಟ್ ಕೆಳಗಡೆ ಇರೋ ಲೈನ್ ಇದೆ ನೋಡಿ, ಅಲ್ಲಿವರೆಗೂ ಎಟಕ್ಸಿದೆ, ಅದ್ರ ಮೇಲುಗಡೆ ನನಗೆ ಎಟಕ್ಸಲ್ಲ. ಸೊ ಅಲ್ಲಿಂದ ಕೆಳಗಡೆ ಪೂರ್ತಿ ನಾನು ಕ್ಲೀನ್ ಮಾಡ್ಕೊತೀನಿ. ನಾವು ನಮ್ಮ ಮನೆಯಲ್ಲಿ ಹಬ್ಬ ಅಥವಾ ಏನೇ ಇದ್ರೂ ಒಂದು 15-20 ದಿನಕ್ಕೆ ಒಂದು ಸಲ ಟೈಲ್ಸ್ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊತಾ ಇದ್ವಿ. ನಮ್ಮಮ್ಮ ಹೀಗೆ ಮಾಡ್ತಾ ಇದ್ದಿದ್ದು, ಅದು ನನಗೂ ಅಭ್ಯಾಸ ಆಗಿಬಿಟ್ಟಿದೆ. ಏಕೆಂದರೆ ಗಂಧದ ಕಡ್ಡಿ ಆಗಿರ್ಬೋದು, ಧೂಪ ಆಗಿರ್ಬೋದು ಹಾಕ್ತೀವಲ್ವ, ಅದ್ರದ್ದು ಕಪ್ಪು ಕಲೆಲ್ಲನೂ ಕೂಡ ಇರುತ್ತೆ. ಫೋಟೋಸ್ಗೆ ಹೇಗೆ ಆಗುತ್ತೆ ಅದೇ ರೀತಿ ಗೋಡೆಗಳಿಗೂ ಆಗುತ್ತೆ. ಅದಕ್ಕೋಸ್ಕರ ಕಂಪ್ಲೀಟಾಗಿ ತಾವದ ಬಟ್ಟೆಯಲ್ಲಿ ಕ್ಲೀನ್ ಮಾಡ್ಕೊತೀನಿ. ನಮ್ಮಮ್ಮ ಗಂಜಲ, ಹಾಲು ಅಥವಾ ಅರಿಶಿನ ಇದೇನಾದರೂ ಬಳಸಿಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ರು. ನಾನು ಅದು ಯಾವುದನ್ನು ಹಾಕಲ್ಲ, ಅರಿಶಿನ ಯೂಸ್ ಮಾಡ್ಕೊತೀನಿ ಅಷ್ಟೇ. ಸುಮ್ಮನೆ ಒಂದೆರಡು ಚಿಟಿಕೆ ಚಿಟಕ್ಸ್ತೀನಿ. ಎಷ್ಟು ಸರಿ ಎಷ್ಟು ತಪ್ಪು ಮಾಡ್ಬೋದಾ ಮಾಡಬಾರ್ದಾ ಇದು ಯಾವುದೂ ಕೂಡ ನನಗೆ ಗೊತ್ತಿಲ್ಲ. ನನಗೇನು ಅಭ್ಯಾಸ ಆಗಿದೆ ನಾನು ಅದನ್ನು ಮಾಡ್ತಿದ್ದೀನಿ ಅಷ್ಟೇ. ಪೂಜೆ ಸಾಮಾನು ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಆಬ್ವಿಯಸ್ಲಿ ಹಬ್ಬ ಅಂದಮೇಲೆ ಎಲ್ಲರೂ ಮಾಡೇ ಮಾಡ್ತಾರೆ, ನಾವು ಮಾಡ್ತೀವಿ.
ಎಲ್ಲನೂ ತೊಳೆದು ನಾನು ನೀಟಾಗಿ ಎಲ್ಲ ಅಲಂಕಾರ ಎಲ್ಲ ಮಾಡಿಬಿಟ್ಟು ಪೂಜೆಗೆ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಅದೆಲ್ಲ ಕ್ಲಿಪ್ಸ್ನೂ ಕೂಡ ಆ್ಯಡ್ ಮಾಡ್ಕೊಳ್ಳಿಲ್ಲ, ನಾನು ಅಲ್ಲಿ ಕೆಲಸ ಮಾಡ್ತಿದ್ನಲ್ಲ. ಸೊ ಮೈಸೂರಲ್ಲಾದರೆ ನಾನು ಅದೆಲ್ಲನೂ ನೋಡಿ ಮಾಡ್ಕೋತೀನಿ. ಇಲ್ಲಿ ನನಗಷ್ಟು ಕಂಫರ್ಟಬಲಾಗಿ ಇಲ್ಲ. ಎಷ್ಟಾಗುತ್ತೋ ಅಷ್ಟು ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸೋದಕ್ಕೆ ನಾನು ಟ್ರೈ ಮಾಡಿದ್ದೀನಿ. ನಾನು ಈ ಮನೆಗೆ ಬಂದಮೇಲೆ ರಾಯರ ಫೋಟೋ, ರಾಯರ ವಿಗ್ರಹನ ತಂದಿದ್ದು. ರಾಯರ ಫೋಟೋನ ನಾನು ಲಾಸ್ಟ್ ಟೈಮ್ ಮದುವೆ ಆದಮೇಲೆ ಫಸ್ಟ್ ಟೈಮ್ ಹೋಗಿದ್ದೆಲ್ಲ ಆವಾಗ ನಾನು ತೊಗೊಬಂದು ಹಾಕಿದ್ದು. ರಾಯರ ವಿಗ್ರಹನ ಕೊಟ್ಟಿದ್ದು ನನ್ನ ಫ್ರೆಂಡ್ಸ್ ನನಗೆ ಅದನ್ನು ನನ್ನ ಮದುವೆಗೆ ಅಂತ ಗಿಫ್ಟ್ ಮಾಡಿದ್ದು. ಈ ಸಲ ಹೋದಾಗ ಬೃಂದಾವನ ತರಬೇಕು ಅಂತ ಅಂದ್ಕೊಂಡೆ, ಗೊತ್ತಿಲ್ಲ ಇನ್ನು ಮೈಸೂರು ಮನೆಗೆ ಅದು ಯಾವಾಗ ಬರಬೇಕು ಅಂತ ಅನಿಸುತ್ತೋ ಅವಾಗ ಬರುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ತರೋಕ್ಕಾಗಿಲ್ಲ. ದೇವ್ರಿಗೆ ಅಂತ 2 ದೀಪ, ಅದಾದಮೇಲೆ ರಾಯರಿಗೆ 2 ದೀಪ ಹಚ್ಚಿದ್ದೀನಿ. ಮತ್ತು ಒಂದು ಅಷ್ಟಲಕ್ಷ್ಮಿ ದೀಪ ಬರುತ್ತೆ ನೋಡಿ, ಅದೊಂದನ್ನು ಹಚ್ಚಿ ಇಟ್ಟಿದ್ದೀನಿ. ಟೋಟಲಾಗಿ 5 ದೀಪ ಹಚ್ಚಿದ್ದೆ ನಾನು. ಲೈಟಲ್ಲಿ ಕಾಣಿಸೋ ದೇವ್ರಿಗೂ ದೀಪದ ಬೆಳಕಲ್ಲಿ ಕಾಣಿಸೋ ದೇವ್ರಿಗೂ ಕೂಡ ತುಂಬಾ ಡಿಫ್ರೆನ್ಸ್ ಇರುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಆದಷ್ಟು ದೇವಸ್ಥಾನಗಳಲ್ಲೆಲ್ಲ ದೀಪದ ಬೆಳಕಲ್ಲೇ ಪೂಜೆ ಮಾಡ್ತಾ ಇರ್ತಾರೆ. ನಾನು ಅಷ್ಟೇ ಯಾವಾಗ್ಲೂ ದೊಡ್ಡ ಲೈಟ್ ಎಲ್ಲ ಬಳಸಲ್ಲ, ದೀಪದ ಬೆಳಕಲ್ಲೇನೆ ಪೂಜೆ ಮಾಡೋದು. ನಾರ್ಮಲ್ ಆಗಿ ಮೈಸೂರು ದೇವ್ರ ಮನೆನ ನೋಡಿ ಇಷ್ಟಪಟ್ಟು ಮೆಚ್ಚುಗೆ ಸಲ್ಲಿಸಿದ್ದೀರಾ. ಇಲ್ಲಿಗೆ ಬಂದಾಗ ನಾನು ಈ ರೀತಿ ಮಾಡ್ತೀನಿ. ಇಲ್ಲಿ ಸಮ್ಟೈಮ್ಸ್ ಜಾಸ್ತಿ ಹೂವು ಬಳಸಿರ್ತೀನಿ, ಸಮ್ಟೈಮ್ಸ್ ಕಮ್ಮಿ ಹೂವು ಬಳಸಿರ್ತೀನಿ ಅಷ್ಟೇ. ಸಿಂಪಲ್ ಆಗಿ ಈ ರೀತಿ ಅಲಂಕಾರ ಮಾಡಿ ಪೂಜೆ ಎಲ್ಲ ನಾನು ಮುಗಿಸಿ ತಿಂಡಿ ಮಾಡಿದೆ. ಹೇಳಿದ್ದು 11 ಗಂಟೆಗೆ ಬರ್ತೀನಿ ಅಂತ, ಬಂದಿರೋದು 3 ಗಂಟೆಗೆ. ಏನ್ ಸುಮ್ನೆ ಇದ್ವಾ ಕೆಲಸ ಅಲ್ಲಿ ಒಬ್ಬನಿಗಂತ ಅಂಗಡಿ ತೆಗ್ದು 4 ಜನ ಬಂದೋದಿಕ್ಕಂದ್ರು ಎದೋಯ್ತೇವೆ ನಿಮ್ಮಂತ ಹೆಂಗಸರು ಅಂಗಡಿಲಿ. ಸರ್ ಇದು ತೋರಿಸಿ, ಸರ್ ಅದು ತೋರಿಸಿ, ಅದು ತೋರಿಸಿ, ಇದು ತೋರಿಸಿ, ಖರ್ಚು ಕಾಸಿಲ್ಲ. ನಾನು ಅಜ್ಜಿ ಅಪ್ಪಿ 3 ಜನನೂ ಕೂಡ ಚಿಕ್ಕಮಂಡ್ಯ ದೇವಸ್ಥಾನಕ್ಕೆ ಹೊರಟಿದ್ವಿ. ಅವ್ರು ಹಂಗೆ ಮಾತಾಡ್ತಾ ಇದ್ರು ನನ್ನ ಬಗ್ಗೆ, ಅಪ್ಪಿ ಬಗ್ಗೆ ಎಲ್ಲನೂ ಹಂಗೆ ಮಾತಾಡಿಕೊಂಡು ಹೊರಟ್ವಿ. ಪೂಜೆ ಸಾಮಾನೆಲ್ಲ ತೊಗೋಬೇಕಾಗಿತ್ತು. ಮನೆಯಿಂದ ಕಾಯಿ ಮಾತ್ರ ತೊಗೊಂಡೋಗಿದ್ವಿ, ಮಿಕ್ಕಿದ್ದೆಲ್ಲನೂ ಕೂಡ ಅಲ್ಲೇ ಪೇಟೆ ಬೀದಿಲೇ ತೊಗೊಂಡಿದ್ದು. ನಾರ್ಮಲಾಗಿ ಇಲ್ಲೇ ಬಂದು ತೊಗೊಂಡು ನಾವು ಹೋಗೋದು. ಸೊ ಈಗಲೂ ಹಾಗೆ ಮಾಡಿದ್ವಿ. ಈ ದೇವಸ್ಥಾನ ನೀವು ಆಲ್ರೆಡಿ ನೋಡಿರ್ತೀರ, ಅಂದರೆ ಚಿಕ್ಕಮಂಡ್ಯದಲ್ಲಿ ಹಳ್ಳಿಕೇಶ್ವರ ಅಂತ ಬರೋದು. ನಾನು ಲಾಸ್ಟ್ ಎಷ್ಟೊಂದು ಸಲ ವೀಡಿಯೋಸ್ ಎಲ್ಲ ಮಾಡಿ ಹಾಕಿದ್ದೀನಿ. ನಾವು ಚಿಕ್ಕವರಿದ್ದಾಗೆಲ್ಲ ಶಿವರಾತ್ರಿ ಎಷ್ಟು ಜೋರಾಗಿ ಮಾಡ್ತಾಯಿದ್ರು ಗೊತ್ತಾ ಇಲ್ಲಿ. ನಾವು ಇವಾಗ ಹೇಗಿರುತ್ತೋ ಏನೋ ಅಂದ್ಕೊಂಡು ಹೋಗಿದೆ. ಯಾಕೆಂದರೆ ನಾನು 2 ಟೈಮ್ಸ್ ಲಾಸ್ಟ್ ಇಯರ್ 2 ಟೈಮ್ಸ್ ಬಂದಿಲ್ಲ, ಬಿಫೋರ್ ದಟ್ ಬಂದಿದ್ದೀನಿ. ಲಾಸ್ಟ್ ಇಯರ್ ಶಿವರಾತ್ರಿ ಹಬ್ಬದಲ್ಲಿ ಬಂದಿಲ್ಲ, ಬೇರೆ ಟೈಮಲ್ಲಿ ಬಂದು ಹೋಗಿರೋದು. ಸೊ ಅವರೆಲ್ಲನೂ ಕೂಡ ಕ್ಲೀನ್ ಮಾಡ್ಕೋತಾ ಇದ್ರು. ಇಲ್ಲಿ ಜಾಸ್ತಿ ರಾತ್ರಿ ಹೊತ್ತನೇ ಪೂಜೆಗಳೆಲ್ಲ ಚೆನ್ನಾಗಿ ನಡೆಯೋದು. ಬೆಳಿಗ್ಗೆ ಹೊತ್ತೆಲ್ಲ ನಾರ್ಮಲ್ ಅಭಿಷೇಕ ಮಾಡಿಕೊಂಡು ನಾರ್ಮಲ್ ಪೂಜೆ ಮಾಡಿರ್ತಾರೆ. ಅಲಂಕಾರ ಎಲ್ಲನೂ ಮಾಡೋದೆಲ್ಲನೂ ಕೂಡ ನೈಟ್ ಹೊತ್ತೇನೆ. ಗೊತ್ತಿಲ್ಲ ಇವಾಗೆಲ್ಲ ಹೇಗೆ ಮಾಡ್ತಿದ್ದಾರೆ ಏನು ಅನ್ನೋದು. ನಾವು ದೇವಸ್ಥಾನಕ್ಕೆ ಬಂದಾಗ ಅಪ್ರಾಕ್ಸಿಮೇಟ್ಲಿ 6ರಿಂದ 6:15 ಆಗಿತ್ತು. ಸೊ ಆಲ್ರೆಡಿ ಬೆಳಿಗ್ಗೆದೆಲ್ಲ ಪೂಜೆ ಎಲ್ಲ ಮಾಡಿದ್ರಲ್ಲ, ಅದೆಲ್ಲನೂ ಕೂಡ ಕ್ಲೀನ್ ಮಾಡ್ಕೋತಾ ಇದ್ರು. ಸೊ ಕರೆಕ್ಟ್ ಟೈಮ್ಗೆ ಹೋದ್ವಿ. ನಾವು ಬಂದಾದಮೇಲೆ ಜನ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಅಜ್ಜಿ ಲಾಸ್ಟ್ ಟೈಮ್ ಅಪ್ಪಿ ಕರ್ಕೊಬಂದಿದ್ರಂತೆ, ಈ ಸಲ ನನ್ನ ಜೊತೆ ಬಂದಿದ್ದಾರೆ. ಇವ್ರ ಮನೆ ದೇವ್ರೂ ಇದೇನೆ, ಅದು ಹೇಗೆ ಎತ್ತ ಅಂತ ಇನ್ನು ಯಾವಾಗಲಾದರೂ ನಾನು ನಿಮಗೆ ಫುಲ್ ಬಿಡಿಸಿ ಹೇಳ್ತೀನಿ. ತಾತನ್ನು ಕರ್ಕೊಬರ್ಬೇಕಾಗಿತ್ತು, ಬಟ್ ಆದರೆ ಅವ್ರಿಗೆ ಕೂತ್ಕೊಳ್ಳೋದು ಅದೆಲ್ಲ ಕಷ್ಟ ಆಗುತ್ತೆ, ಮತ್ತು ರಶ್ ಏನಾದರೂ ಇದ್ದರೆ ಹಿಂಸೆ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಬಿಡು ಹೋಗಲಿ ಅಂದ್ಕೊಂಡು ಹಂಗೆ ಬಂದುಬಿಟ್ಟೆ. ಪಾಪ ಅವ್ರು ತುಂಬ ಆಸೆಯಿಂದ ಇದ್ದರು. ನಾನೇ ಕರೆದಿದ್ದೆ ಬರ್ತೀಯಾ ಅಂತ, ಬರ್ತೀನಿ ಅಂತ ಅಂದಿದ್ರು. ಬಟ್ ಏನೋ ಗೊತ್ತಿಲ್ಲ, ನಾನು ಅವ್ರಿಗೆ ಆಗುತ್ತೋ ಆಗಲ್ವೋ, ಜನ ಇದ್ದರೆ ಹಿಂಸೆ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟೆ. ನೆಕ್ಸ್ಟ್ ಯಾವುದಾದ್ರೂ ಫ್ರೀ ಟೈಮಲ್ಲಿ ಹೋದರೆ ರಶ್ ಇರಲ್ಲ, ಸೊ ಆವಾಗ ಸರಿ ಹೋಗುತ್ತೆ ಅಂದ್ಕೊಂಡೆ. ಅಲ್ಲಿಂದ ಮುಗಿಸ್ಕೊಂಡು ಎಣ್ದೇವರು ಗೋಪಾಲ್ಪುರದ ದೇವಸ್ಥಾನದಲ್ಲಿರೋದು, ಸೊ ಅಲ್ಲಿಗೆ ಹೊರಡಬೇಕಾಗಿತ್ತು. ನೀವು ಏನೇ ಹೇಳಿ ಇಲ್ಲಿರೋ ದೇವ್ರು ಮಾತ್ರ ಸಖತ್ತಾಗಿ ಅಲಂಕಾರ ಮಾಡ್ತಾರೆ. ಯಾವಾಗ್ಲೂ ನೋಡೋಕ್ಕೆ ಚೆಂದ. ನಾವು ಹೋದಾಗ ಅಲಂಕಾರ ಸ್ಟಾರ್ಟ್ ಆಗಿತ್ತು. ಸೊ ಇಲ್ಲೂ ಆಲ್ಮೋಸ್ಟ್ ಒಂದು 1/2 hour ಮೇಲೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಾಗ 7:15 7:30 ಹತ್ತತ್ರ ಆಗಿಬಿಟ್ಟಿತ್ತು. ಸೊ ಅಂಗಡಿವೇ ಹೋಗ್ತಾ ಅಲ್ಲೇನೋ ಕಬಡ್ಡಿ ಪಂದ್ಯಾವಳಿ ಎಲ್ಲ ನಡೀತಾ ಇತ್ತು. ಸೊ ಅದ್ರದ್ದು ಒಂದಷ್ಟು ವೀಡಿಯೋಸ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ, ಯಾಕೆಂದರೆ ನಾನು ಬೇರೆ ಯಾವುದನ್ನು ತೊಗೊಳಕ್ಕಾಗಿಲ್ಲ ಅಲ್ಲ, ಅದಕ್ಕೇ ಸಣ್ಣ ಪುಟ್ಟ ಕ್ಲಿಮ್ಸಪ್ಸ್ನ ನಾನು ನಿಮಗೆ ಆ್ಯಡ್ ಮಾಡಿ ತೋರಿಸ್ದೆ. ಬಜ್ಜಿ ತಿನ್ನಬೇಕು ಅಂತ ಅನ್ನಿಸ್ತು, ಬಟ್ ಆದರೆ ನಿಲ್ಲಿಸ್ಬಿಟ್ಟು ತಿನ್ನೋಕ್ಕಾಗಿಲ್ಲ. ಅಲ್ಲಿ ಟ್ರಾಫಿಕ್ ಆಗಿಬಿಡುತ್ತೆ, ಬೈತಾರೆ ಅಂದ್ಬಿಟ್ಟು ನಾವು ಮೂವ್ ಆಗಿಬಿಟ್ವಿ. ಆಮೇಲೆ ಅಲ್ಲೆಲ್ಲೋ ಅಪ್ಪಿ ಪಾನಿಪುರಿ ಕೊಡಿಸ್ತಾ. ಸೊ ಆನ್ ದಿ ವೇ ಬರ್ತಾ ಇಬ್ರೂ ಪಾನಿಪುರಿ ತಿನ್ಕೊಂಡು ಹೊರಟ್ವಿ. ಮನೆಗೆ ಬರೋ ಅಷ್ಟರಲ್ಲಿ ಹತ್ತತ್ರ 9 ಗಂಟೆ ಆಗಿಬಿಟ್ಟಿತ್ತು, ಯಾಕೆಂದರೆ ಪಾನಿಪುರಿ ಎಲ್ಲ ತಿನ್ಕೊಂಡು ಬರೋ ಅಷ್ಟರಲ್ಲಿ ಅಷ್ಟೊತ್ತಾಗಿತ್ತು. ಬಟ್ ಪಾನಿಪುರಿ ಅಷ್ಟು ಚೆನ್ನಾಗಿರಲಿಲ್ಲ, ಅಂದರೆ ಬಿಸಿ ಇರಲಿಲ್ಲ ಮಸಾಲೆ, ಅದಕ್ಕೆ ಅದು ಇಷ್ಟ ಆಗಲಿಲ್ಲ ನನಗೆ. ಓಕೆ ಆಯಿತು ಅಂದ್ಬಿಟ್ಟು ತಿನ್ಕೊಂಡೆ.
ಮನೆಗೆ ಬಂದು ಲೈಟಾಗಿ ಊಟ ಮಾಡಿಕೊಂಡು ಪಾಚ್ಕೊಂಡ್ವಿ. ಜಾಸ್ತಿ ಏನೂ ಕ್ಲಿಪ್ಸನ್ನ ತೊಗೊಳೋದಕ್ಕೆ ಆಗಿಲ್ಲ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಜಾಸ್ತಿ ವೀಡಿಯೋಸ್ನ ನೋಡಿ ನಂದು ಏನು ಬೇಕು, ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸ್ತಾ ಇರಿ. ನಾನು ಅದೇ ರೀತಿ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಈ ಒಂದು 15 ದಿನ ಸ್ವಲ್ಪ ನಿಮಗೆ ಬೋರ್ ಆಗ್ಬೋದು, ಬಟ್ ಮಿಕ್ಕಿದ ದಿನಗಳೆಲ್ಲ ನೀವು ಫುಲ್ ಖುಷಿಯಾಗಿ ವೀಡಿಯೋಸ್ನ ನೋಡ್ತೀರಾ. ನಾನು ಮತ್ತೆ ಸಿಗೋವರೆಗೂ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಓಕೆನಾ? ಬಾಯ್.